ಏನ್ ಚಿನ್ನ ನೀನು ಎಂಜಾಯ್ ಮಾಡಲಿ ಅಂತ ಕಳಿಸ್ಕೊಟ್ರದೆ ನಾವು. ಎಲ್ಲಿದ್ದೀರಾ ಏನು ಮಾಡ್ತಾಯಿದ್ದೀರಾ ಅಂತ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋಕ್ಕಾಗತ್ತಾ? ಸರಿ ಇರಲ್ಲ ಅವೆಲ್ಲ. ಏಯ್ ಬಳ್ಳಿ ಇದ್ದಾಳಲ್ಲ, ಫೋನ್ ಮಾಡಿದ್ರೆ ಸಾಕು, ಫುಲ್ ಅಪ್ಡೇಟ್ ಸಿಕ್ಬಿಡುತ್ತೆ. ಹಲೋ, ಹೇಳಿ ಅಣ್ಣ. ಆಮೇಲೆ ಎಲ್ಲಿದ್ಯಮ್ಮ? ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಮಕ್ಕಳನ್ನ ನಾನೇ ಮುಗಿಸ್ಕೊಂಡಿದ್ದೀನಿ. ಓಹೋ, ನೋಡ್ದ ಕಿಲಾಡಿಗಳಮ್ಮ ಅವರು. ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ಅಪ್ಪ ನಿಂಗೆ ಗೊತ್ತಿಲ್ಲ, ಮದುವೆ ಮುಂಚೆ ನನ್ನ ಗೆಳೆಯ ಮದುವೆ ಅಂದ್ರೆ ಸಾಕು ಗಡ 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 ಅನ್ನೋನು. ಏನೋ ಬಲವಂತ ಮಾಡಿ ಮದುವೆ ಮಾಡಿಬಿಟ್ವಿ. ಮದುವೆ ಆದಮೇಲೆ ಅದಕ್ಕೆ ನೋಡ್ತಿದ್ದಂಗೆ ಹುಲಿನೋ ಸಿಂಹನೋ ನೋಡ್ದಂಗೆ ಆಡೋನು. ಇಬ್ಬರು ಒಂದೇ ರೂಮಲ್ಲಿ ಹೆಂಗಿರೋದು ಅಂತ ಕೇಳೋನು. ಇವಾಗ ನೋಡು, ಒಂದು ಕ್ಷಣನೂ ಹೆಂಡ್ತಿನ್ ಬಿಡಲ್ಲ. ಈ ಗಮ್ಮ ಕಣ್ಸಲ್ವ ಹಂಗೆ ಅಂಟ್ಕೊಂಡೇ ಇರ್ತಾನೆ. ಪಾಪ ನೀನನ್ನ ಈ ಕಿಡ್ಸ್ ಕೇರ್ ಸೆಂಟ್ರಲ್ಲಿ ಇರ್ತಾರಲ್ಲ ಇನ್ಚಾರ್ಜು, ಆ ಥರ ಬಿಟ್ಬಿಟ್ಟು ಆರಾಮಾಗಿ ಊಟ ಆಡ್ಕೊಂಡಿದ್ದಾರೋ. ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ಏನು ಮಾತಾಡಿದೆ? ಸ್ವಲ್ಪ ಲಿಮಿಟಲ್ಲಿ ಮಾತಾಡು. ಒಳ್ಳೆ ಕತೆ. ಮಲ್ಲಿ ನಮ್ಮ ಹುಡುಗಿ ಏನು ಪ್ರಾಬ್ಲಮ್ ಇಲ್ಲ. ಏನು ಗೊತ್ತಮ್ಮ ಮಲ್ಲಿ, ಹೇಗಿದ್ಯಾ? ಯಾವಾಗ ಬಂದೆ ನೀನು? ನಾನು ಚೆನ್ನಾಗಿದ್ದೀನಿ ಅಕ್ಕ. ಹೌದು, ಮಕ್ಳೇನ್ ಮಾಡ್ತಿದ್ದಾರೆ? ಮಲ್ಗಿದ್ರಾ? ಮಲಗಿದ್ರು. ಮಲ್ಲಿ, ಫ್ರೀ ಮಾಡ್ಕೊಂಡು ನಮ್ಮನೆ ಕಡೆನೂ ಬಾರಮ್ಮ. ನಿನ್ನ ನೋಡಿದ್ರೆ ನಮಗೂ ಸಂತೋಷ ಆಗುತ್ತಲ್ವಾ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಸರಿ ಅಕ್ಕ, ಖಂಡಿತ ಬರ್ತೀನಿ. ಗುಡ್ ನೈಟ್. ಸರಿ, ಅಯ್ಯೇ ಕಟ್ ಮಾಡ್ಬಿಟ್ಟ. ಬುಲಿ ಬಿಡು. ರಚನಾ ನೋಡ್ದ ನಮ್ಮವನ್ನ ಆರಾಮಾಗಿ ಪಾರ್ಕು, ಥಿಯೇಟ್ರು, ಶಾಪಿಂಗ್ ಮಾಲು, ಹೋಟೆಲ್ ಅಂತ ಸುತ್ತಾಡ್ತಾ ಇದ್ದಾನೆ. ಒಳ್ಳೆ ಪರವಾಗಿಲ್ಲ. ಕಾರಲ್ಲಿ ಹೋಗ್ಬೇಕು ತಾನೆ, ಬೈಕ್ ತಗೊಂಡೋಗಿದ್ದಾನೆ. ಯಾಕೆ ಹೇಳು? ಟಚ್ಚಿ ಟಚ್ಚಿ ಪ್ರಣಯ ರಾಜ ಪಾರ್ಟ್ 2 ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ಟ. ಅವನು ಲವ್ ಬರ್ಡ್ಸ್ ಆಗ್ಬಿಟ್ಟಿದ್ದಾರೆ ಕಣೆ ಅವರು. ಅವ್ರು ಹೇಗಿದ್ದಾರೋ ಹಾಗೆ ಇರಲಿ, ಅದೇ ಚಂದ. ಕರೆಕ್ಟ್, ಅವ್ರು ಹೇಗಿದ್ದಾರೋ ಹಾಗೇ ಇರ್ಬೇಕು, ಅದೇ ಚಂದ. ಅಟ್ ದ ಸೇಮ್ ಟೈಮ್ ನಾವು ಹಾಗೇ ಇರಬೇಕು, ಅದೇ ಚಂದ. ಹಲೋ ಹಲೋ ಹಲೋ, ನನಗೇನು ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ ಹಲೋ ಡಾಕ್ಟರ್, ನಾನು ಭೂಮಿಕಾ ಮಾತಾಡ್ತಿದ್ದೀನಿ. ಹಾ ಭೂಮಿಕಾ ಅವರೇ, ಗೊತ್ತಾಯ್ತು ಹೇಳಿ. ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ. ಡಾಕ್ಟರ್, ಅದು ಐ ಆಮ್ ಸೋ ಸಾರಿ, ನಾನು ಈ ಟೈಮಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಆದರೆ ಇವತ್ತು ಬ್ಲಡ್ ವಾಮಿಟ್ ಆಯಿತು. ಏನು ಬ್ಲಡ್ ವಾಮಿಟ್ ಆಯ್ತಾ? ಹಾಂ ನೋಡಿ, ಇನ್ಮೇಲೆ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಇಮಿಡಿಯೇಟಾಗಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ. ಇಮಿಡಿಯೇಟ್ ಆಗಲಾ? ಬಟ್ ಡಾಕ್ಟರ್, ನಾನು ಇನ್ನೂ ಏನೂ ಮಾಡೇ ಇಲ್ಲ. ನಾನು ಮಾಡಬೇಕಾಗಿರೋ ತುಂಬ ಇದೆ. ಡಾಕ್ಟರ್, ಮನೇಲಿ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಡಾಕ್ಟರ್. ಸೊ ಇದನ್ನ ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡೋದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ?
ನಾನು ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ತಗೋತಾ ಇದ್ದೀರಾ ಅಲ್ವಾ? ಹಾ ಅದೆಲ್ಲ ಟೈಮಿಗೆ ತಗೋತಿದ್ದೀನಿ. ಬಟ್ ಇದನ್ನ ಪೋಸ್ಟ್ಪೋನ್ ಮಾಡೋಕ್ಕೆ ಏನಾದರೂ ದಾರಿ ಡಾಕ್ಟರ್, ಪ್ಲೀಸ್ ಪ್ಲೀಸ್. ಸರಿ, ನಾನು ಎಮರ್ಜೆನ್ಸಿಗೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ನಲ್ಲ, ಅದನ್ನ ಇವಾಗ ತಗೊಳ್ಳಿ. ಹಾ ಓಕೆ ಡಾಕ್ಟರ್, ತಗೋತೀನಿ. ಆದರೆ ಭೂಮಿಕಾ ಅವರೇ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ದಯವಿಟ್ಟು ನಾಳೆ ಬೆಳಗ್ಗೆ ಒಂದ್ಸಲ ಬಂದು ಚೆಕಪ್ ಮಾಡಿಸ್ಕೊಳ್ಳಿ. ಎಸ್ ಡಾಕ್ಟರ್. ನೋಡಿ, ಹಾಗೆ ಇನ್ನೊಂದು ಮಾತು, ಯಾವುದಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಆರೋಗ್ಯನೇ ನಿಮಗೆ ಮೊದಲು ಪ್ರಿಯಾರಿಟಿ ಆಗಿರಬೇಕು. ದಯವಿಟ್ಟು ಹುಷಾರಾಗಿರಿ. ಸಾರಿ ಡಾಕ್ಟರ್, ಥ್ಯಾಂಕ್ ಯು. ನಿಮ್ ನಿದ್ದೆನೇ ಇಂಪಾರ್ಟೆಂಟ್ ಆಗೋಯ್ತು. ಕೇಳಿಸ್ಕೊತಾ ಇದೀನಲ್ಲ, ಹೇಳ್ತೀನ ಹೇಳು. ಇಷ್ಟು ಮಾಡಿ ಅದು ನಿದ್ದೆ ಮಾಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ನಿನ್ನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ರೂಟ್ ಮ್ಯಾಪ್ ಹಾಕೋತಾ ಇದ್ದೆ. ಫಸ್ಟ್ ಇಲ್ಲಿಗೆ, ಆಮೇಲೆ ಅಲ್ಲಿಗೆ, ಆಮೇಲೆ ಇಲ್ಲಿಗೆ ಅಂತ. ನಿದ್ದೆ ಎಲ್ಲ ಹೋಗ್ಬಿಡ್ತು. ಹೇಳು, ನಿದ್ದೆ ಹೋಯ್ತು. ಮಲ್ಕೋ, ಗುಡ್ ನೈಟ್. ನಿದ್ದೆ ಬರ್ತಿದ್ಯಲ್ಲ? ಇಲ್ಲ ಕಣೆ, ನಂಗೆ ನಿದ್ದೆ ಹೋಗ್ಬಿಡ್ತು. ಇದಳು ಹೇಳು ಎಷ್ಟಾದ್ರೂ ಬೆಳಗಾನ ಹೇಳು, ಕೇಳಿಸ್ಕೊತೀನಿ. ನಿದ್ದೆ ಹೋಗ್ಬಿಡ್ತು. ಇದಳು ಲೇ ಚಿನ್ನ, ಲೇ ಮನೆಗೆ ಬಿಡ್ಲಲ್ಲಪ್ಪ ಅವಳು. ಚಿನ್ನ,